ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಭೀಕರ ದಾಳಿಯ ಸುಳಿವು ಕೊಟ್ಟಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ಶರಣಾಗದಿದ್ರೆ ಕಣ್ಣೀರಿಡೋದಕ್ಕೆ ಯಾರೂ ಇರಲ್ಲ ಅಂತ ಇರಾನ್ ನಾಯಕತ್ವವನ್ನು ಸಾಕಷ್ಟು ಬಾರಿ ಅಳಸಿ ಹಾಕಿದ್ದೀವಿ. ಅದು ಶರಣಾಗಲೇಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರುವಂತಹ ಹೇಳಿಕೆ ಇದೆ. ಇರಾನ್ಗೆ ಈ ಯುದ್ಧ ಅಂತ್ಯ ಆಗಬೇಕು ಅಂತ ಹೇಳಿದರೆ ಒಂದೇ ಒಂದು ದಾರಿ, ಅದು ಶರಣಾಗತಿ ಮಾತ್ರ. ಗಲ್ಫ್ ದೇಶಗಳ ಮೇಲೆ ದಾಳಿ ಮಾಡಿದರೆ ಹುಷಾರ್ ಅಂತ ಹೇಳಿದ್ದಾರೆ ಟ್ರಂಪ್. ಇರಾನ್ಗೆ B1 ಬಾಂಬ್ ಬಳಕೆಯ ಎಚ್ಚರಿಕೆ ಕೊಟ್ಟಿದ್ದಾರೆ ಟ್ರಂಪ್. ಮಧ್ಯಪ್ರಾಚ್ಯದ ಸೋಲೊಪ್ಪಿದ ರಾಷ್ಟ್ರ ಎನ್ನುವಂತ ಪದವನ್ನು ಬಳಕೆ ಮಾಡಿದ್ದಾರೆ. ಲೂಸರ್ ಆಫ್ ದಿ ಮಿಡಲ್ ಈಸ್ಟ್ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು. ಇರಾನ್ಗೆ ಅತ್ಯಂತ ಭೀಕರ ದಾಳಿಯನ್ನ ಇರಾನ್ ಅನುಭವಿಸಬೇಕಾಗುತ್ತೆ. ಅದರ ಮುಂದೆ ಇರುವಂತಹ ಒಂದೇ ಒಂದು ದಾರಿ ಅಂತ ಹೇಳಿದ್ರೆ ಅದು ಶರಣಾಗತಿ ಆಗಬೇಕು, ಸರೆಂಡರ್ ಆಗಬೇಕು ಅಂತ. ಮತ್ತೊಂದು ಕಡೆ ಇರಾನ್ ಅಮೆರಿಕದ ಮಿತ್ರ ರಾಷ್ಟ್ರಗಳು ದುಬೈ, ಸೌದಿ ಅರೇಬಿಯಾ, UAE ಈ ಎಲ್ಲ ಭಾಗಗಳಲ್ಲಿ ಕೊಲ್ಲಿ ರಾಷ್ಟ್ರಗಳ ಮೇಲೆ ಏನು ದಾಳಿ ಮಾಡ್ತಾ ಇದೆ, ಆ ದಾಳಿಯ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನು ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಹುಷಾರ್ ಅನ್ನೋ ಮಾತನ್ನು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ನಿನ್ನೆ ದುಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಇರಾನ್ ದಾಳಿ ಮಾಡಿದೆ. ಯಾವುದೇ ಸಾವು ನೋವುಗಳಾಗಿಲ್ಲ. ದಾಳಿಯನ್ನು ಮಾಡಿದೆ ಇರಾನ್ ಅಂದರೆ ಅಮೆರಿಕದ ಮಿತ್ರ ರಾಷ್ಟ್ರಗಳನ್ನು ಗುರಿಯಾಗಿಸಿಕೊಂಡು ಮಾಡ್ತಾ ಇರುವಂಥ ದಾಳಿ. ಮತ್ತೊಂದು ಕಡೆ ರಷ್ಯಾಗೂ ಕೂಡ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ರ ಅನ್ನುವಂತಹ ಪ್ರಶ್ನೆ ಇದೆ. ಚೀನಾ ಮತ್ತು ರಷ್ಯಾ ಇರಾನನ್ನ ಬೆಂಬಲಿಸ್ತಾ ಇವೆ ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಹೀಗಾಗಿ ರಷ್ಯಾಗೆ ಎಚ್ಚರಿಕೆ ಕೊಟ್ರ ಅಂತ. ಅವರು ಒಳ್ಳೆ ಕೆಲಸ ಮಾಡ್ತಿಲ್ಲ ಅಂತ ಅನ್ಕೋತೀನಿ. ಇರಾನ್ಗೆ ರಷ್ಯಾ ಬೆಂಬಲಿಸ್ತಾ ಇರುವಂತ ಸೂಚನೆ ಇಲ್ಲ. ಬೆಂಬಲಿಸಿದ್ರೂ ಕೂಡ ಇರಾನ್ ಸರ್ವನಾಶ ಆಗುತ್ತೆ ಅನ್ನುವಂತಹ ಮಾತನ್ನ ಡೊನಾಲ್ಡ್ ಟ್ರಂಪ್ ಹೇಳಿರುವಂಥದ್ದು. ಆ ಮುಖಾಂತರ ರಷ್ಯಾಗೂ ಕೂಡ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದೆ. ಈ ಹಿಂದೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ಆದಂತಹ ಸಮಯದಲ್ಲೂ ಕೂಡ ಉಕ್ರೇನ್ ವಿರುದ್ಧದ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ರಷ್ಯಾ ಶಾಂತಿ ಒಪ್ಪಂದಕ್ಕೆ ಬರಬೇಕು. ಒಂದು ವೇಳೆ ರಷ್ಯಾ ಶಾಂತಿ ಒಪ್ಪಂದಕ್ಕೆ ಬರದೇ ಹೋದರೆ 100% ಅಧಿಕ ಹೆಚ್ಚು ಸುಂಕವನ್ನು ವಿಧಿಸ್ತೀವಿ ಅಂತ ರಷ್ಯಾದ ವಿರುದ್ಧ ಮಾತನಾಡಿದರು. ಈಗ ಜಗತ್ತಿನಲ್ಲಿ ಪ್ರಬಲ ಪೈಪೋಟಿ ನಡೀತಾ ಇರೋದು ಯಾರಿಗೆ? ಚೀನಾ, ರಷ್ಯಾ ಮತ್ತು ಅಮೆರಿಕ. ಜಗತ್ತಿನ ದೊಡ್ಡಣ್ಣವಾಗಿ ಅಮೆರಿಕ ಇದೆ. ಅದನ್ನು ಮೀರಿಸಿ ಹೋಗಬೇಕು ಅಂತ ಪ್ರಯತ್ನ ಪಡ್ತಿರೋದು ಯಾರು? ಚೀನಾ ಮತ್ತು ರಷ್ಯಾ. ಹೀಗಾಗಿ ಚೀನಾ ಮತ್ತು ರಷ್ಯಾ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇರೋದು. ಈ ಕಾರಣಕ್ಕಾಗಿ ರಷ್ಯಾ ವಿರುದ್ಧ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ನೀವು ಇರಾನ್ಗೆ ಸಪೋರ್ಟ್ಗೆ ಬಂದರೂ ಕೂಡ ಇರಾನನ್ನು ನಾವು ಸೋಲಿಸ್ತೀವಿ, ನಾಶ ಮಾಡಿಬಿಡ್ತೀವಿ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಹಿಂದೆ ಆದಂಥ ಬೆಳವಣಿಗೆಯ ವಿಚಾರಕ್ಕೆ ಹೋಗೋದಾದರೆ ರಷ್ಯಾ ವಿರುದ್ಧ ಅನೇಕ ಆರ್ಥಿಕ ನಿರ್ಬಂಧಗಳನ್ನು ಡೊನಾಲ್ಡ್ ಟ್ರಂಪ್ ಉಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ಹಾಕಿದ್ರು. ಶರಣಾಗತಿ ಆಗಬೇಕು ಅಂತ. ಅಂದರೆ ಶರಣಾಗತಿ ಅಂದರೆ ಮಾತುಕತೆಯ ಮುಖಾಂತರ ಬಗೆಹರಿಸಿಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಡೊನಾಲ್ಡ್ ಟ್ರಂಪ್ ಅನೇಕ ಬಾರಿ ಹೇಳಿದರು. ಇದೀಗ ಈ ವಿಚಾರದಲ್ಲಿ ಭಾರತ ಒಂದು ತಟಸ್ಥ ನಿಲುವನ್ನು ತೆಗೆದುಕೊಂಡಿದೆ. ನೀವು ನೋಡಿ, ಭಾರತ ರಷ್ಯಾದಿಂದ ಅತಿ ಹೆಚ್ಚು ಕಚ್ಚಾ ತೈಲನ್ನು ಆಮದು ಮಾಡಿಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಮತ್ತು ಡೊನಾಲ್ಡ್ ಟ್ರಂಪ್ನ ಸರ್ಕಾರ ಹೇಳಿತ್ತು, ಭಾರತ ಅಲ್ಲಿಂದ ಅಧಿಕವಾದಂಥ ತೈಲವನ್ನು ಖರೀದಿ ಮಾಡಿದರೆ ನಾವು 50% ಸುಂಕವನ್ನು ಹಾಕ್ತೀವಿ ಅಂತ. ಸುಂಕವನ್ನು ಕೂಡ ಹಾಕಿದ್ರು ಅವರು. ಅಂದರೆ ರಷ್ಯಾವನ್ನು ಆ ಪರಿಪ್ರಮಾಣದಲ್ಲಿ ವಿರೋಧಿ ಮಾಡುವಂತಹ ರಾಷ್ಟ್ರ ಅಮೆರಿಕ. ಪೈಪೋಟಿ ಇದೆ ರಷ್ಯಾ ವರ್ಸಸ್ ಅಮೆರಿಕದ ನಡುವೆ. ರಷ್ಯಾದೊಂದಿಗೆ ತೈಲ ಆಮದವನ್ನು ಭಾರತ ಕಡಿಮೆ ಮಾಡಿಕೊಳ್ಬೇಕು ಅಂದಾಗ ಮಾತ್ರ ನಾವು ಸುಂಕವನ್ನು ಕಡಿಮೆ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಈಗ ಇರಾನ್ ವಿಚಾರದಲ್ಲೂ ಕೂಡ ರಷ್ಯಾ ಇರಾನ್ ಜೊತೆಗೆ ಹೋದರೆ, ನೀವು ಇರಾನ್ ಜೊತೆಗೆ ಬಂದಾಗಲೂ ಕೂಡ ನಾವು ಇರಾನನ್ನು ಮಣಿಸ್ತೀವಿ ಅಂತ ಟ್ರಂಪ್ ಅವರ ಮಾತು.